ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಮೆಂತ್ಯ ಸೊಪ್ಪಿಂದ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಒಗ್ಗರಣೆಗೆ ಈರುಳ್ಳಿ ಒಂದು, ಟೊಮೊಟೊ ಒಂದು, ಇದು ಸ್ವಲ್ಪ ಪಲಾವ್ ಸಾಮಾನು, ಒಂದು ಪಲಾವ್ ಎಲೆ, ಲವಂಗ, ಚಕ್ಕೆ, ಮರಾಠಿ ಮೊಗ್ಗು. ಆಮೇಲೆ ಒಗ್ಗರಣೆಗೆ ಹಾಕೋದಕ್ಕೆ ಗೋಡಂಬಿ, ಬಟಾಣಿ. ಇದು ಮಸಾಲೆ ರುಬ್ಕೊಳೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹುರಿದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಧನಿಯಾ ಪುಡಿ, ಖಾರ ಪುಡಿ ಕೂಡ ಹಾಕಿ ರುಬ್ಕೋಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಕೂಡ ಹಾಕಿ ರನ್ ಮಾಡ್ಕೋಬೇಕು. ಒಂದು ಕಪ್ಪಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಬಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ತುಂಬ ಈಸಿ ಮಾಡೋದು. ಅಕ್ಕಿ ಒಂದು ನೆನೆಬಿಟ್ಟಿದ್ರೆ 10 ನಿಮಿಷದಲ್ಲಿ ಟಿಫನ್ ರೆಡಿ ಆಗಿಬಿಡುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಿಡಿಯುತ್ತೆ. ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ಟೇಸ್ಟ್ ಎಲ್ಲ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಮಸಾಲೆ ಸಾಮಾನು ಒಗ್ಗರಣೆಗೆ ಹಾಕಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ. ಆಮೇಲೆ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಟೊಮೊಟೊ ಹಾಕೋಣ. ಹಾಕಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡ್ತಿದ್ದಂಗೆ ಗೋಡಂಬಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹಾಕಿರೋಂಥ ಟೊಮೊಟೊ, ಹಸಿ ಬಟಾಣಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಆಮೇಲೆ ರುಬ್ಬಿರೋಂಥ ಮಸಾಲೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೆಂತ್ಯ ಸೊಪ್ಪು ಹಾಕಿ, ಉಪ್ಪು ಹಾಕಿ, ಅಕ್ಕಿ ಹಾಕಿ ಕುಕ್ಕರಲ್ಲಿ ಒಂದು ವಿಜಿಲ್ ಹಾಕ್ಸ್ಬಿಟ್ರೆ ಆಯಿತು. ಮೆಂತ್ಯ ಬಾತ್ ರೆಡಿ. ಇವಾಗ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಆಮೇಲೆ ಹೆಚ್ಚಿಟ್ಟಿರೋ ಅಂಥ ಮೆಂತ್ಯ ಸೊಪ್ಪು ಇದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಮೇಲೆ ಅಕ್ಕಿ ಹಾಕೋಣ. ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಈ ಥರ ಬಿಟ್ಕೋತಾ ಇದೆ ನೋಡಿ. ಇವಾಗ ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕ್ಬಿಡೋಣ. ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಈ ಥರ ಕಲಸಿ, ಒಂದೆರಡು ಕಾಲಷ್ಟು ನೀರು, ಸ್ವಲ್ಪ ಉದ್ರದ್ರಾಗೆ ಇರಲಿ. 1-2 ಹಾಕಿದ್ರೆ ಸಾಕು ಅನಿಸುತ್ತೆ. 1 ಸ್ಪೂನಷ್ಟು ತುಪ್ಪ, ಇವಾಗ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ನೀರು ಜೊತೆ ಅಳತೆ ಮಾಡಿ ನೀರು ಹಾಕ್ಬಿಟ್ಟು ಇನ್ನೊಂದು ಸರಿ ಉಪ್ಪು ನೋಡ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಇಟ್ಬಿಟ್ರೆ ಒಂದೇ ವಿಜಿಲ್ ಸಾಕು. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ಬಿಡೋಣ. ಒಂದು ವಿಜಿಲ್ ಹಾಕ್ಸ್ಬಿಟ್ರೆ ಮೆಂತ್ಯ ಪಲಾವ್ ರೆಡಿ ಟು ಈಟ್. ಕುಕ್ಕರ್ ವಿಜಿಲ್ ತೆಗೆದು ನೋಡೋಣ. ಈ ಥರ ಕ್ಲೀನಾಗಿಲ್ಲ ಬೆಂದಿದೆ ಮೆಂತ್ಯ ಪಲಾವು. ಒಂದೊಂದು ಸರಿ ಕ್ಲೀನಾಗಿ ಕಲಿಸ್ಕೊಂಡ್ಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನಾಗಿ ಬಂದಿದೆ. ಉದ್ರಾಗಿ ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ರೆಡಿ ಟು ಈಟ್ ಮೆಂತ್ಯ ಪಲಾವ್ 10 ನಿಮಿಷದಲ್ಲಿ ಹಾಕ್ಬಿಡುತ್ತೆ. ಅಕ್ಕಿ ಮಾತ್ರ ಒಂದು 10 ನಿಮಿಷ ಮುಂಚೆ ನೆನೆಸ್ಕೊಳ್ಳಿ. ನೀವು ಯಾವುದಾದ್ರೂ ತೊಗೋಬೋದು, ಬಾಸುಮತಿ, ಜೀರಾ ರೈಸು, ಬುಲೆಟ್ ರೈಸ್, ಯಾವ ರೈಸ್ ಆದರೂ ತೊಗೋಬೋದು. ರೆಡ್ ರೈಸಲ್ಲಿ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಈಸಿ ಕೂಡ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.